ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನನ್ನ ಪ್ರತಿಯೊಂದು ವಿಡಿಯೋಗೂ ನಿಮ್ಮ ಅಭಿಮಾನವನ್ನು, ನಿಮ್ಮ ಒಂದು ಪ್ರೀತಿಯನ್ನು, ವಿಶ್ವಾಸವನ್ನು, ಧನ್ಯವಾದಗಳನ್ನು ತಿಳಿಸ್ತೀರಾ. ಹೃತ್ಪೂರ್ವಕ ವಂದನೆಗಳು ತಮಗೆಲ್ರಿಗೂ. ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಖಂಡಿತ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೊರಗೆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆಲ್ರೆಡಿ ಮಾಡ್ಕೊಂಡಿದ್ರೆ ತುಂಬ ಹೃದಯದ ಧನ್ಯವಾದಗಳು. ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದರಲ್ಲಿ ಸಾಧಾರಣವಾಗಿ ಎಲ್ಲರೂ ಕೇಳೋದು ಹಣದ ಒಂದು ಸಮಸ್ಯೆ ಇದೆ ಅಂತ ಕೇಳೋದ್ರಿಂದ ಹಣದ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ. ಇದನ್ನು ಬಿಟ್ಟು ಕೂಡ ಸುಮಾರು ವಿಡಿಯೋಗಳು ಆರೋಗ್ಯದ ಬಗ್ಗೆ, ವಿದ್ಯೆ ಬಗ್ಗೆ, ಸುಮಾರು ವಿಡಿಯೋಗಳು ರೀಲ್ಸ್ ಫಾರ್ಮಲ್ಲಿ ಅಂದರೆ ಶಾರ್ಟ್ಸ್ ಥರನೂ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಕೂಡ ನೋಡಿ. ಇವತ್ತಿನ ವಿಡಿಯೋನಲ್ಲಿ ಮನುಷ್ಯನಿಗೆ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ಹಾಗೂ ಎಲ್ಲ ಗಿಡ ಮೂಲಿಕೆಗಳ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಮನುಷ್ಯನಿಗೆ ಅಂತ ಅಲ್ಲದೆ ಇದ್ರೂ ಪರಿಸರದಲ್ಲಿ ಇದೆಲ್ಲ ಒಂದನ್ನು ಹೊಂದ್ಕೊಂಡಿರಬೇಕು. ಅಂದರೆ ಒಂದು ಪಕ್ಷಿಯಾಗಲಿ, ಒಂದು ಪ್ರಾಣಿಯಾಗಲಿ ಎಕ್ಸ್ಟಿಂಕ್ಟ್ ಅಂತ ಏನು ಹೇಳ್ತಾರೆ, ಅದು ಪೂರ್ಣವಾಗಿ ಸರ್ವನಾಶ ಆಗಿ ಹೋದರೆ ಅದು ಪರಿಸರದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾರೆ. ಅದೇ ಥರ ನಾವು ಕೆಲವೊಂದು ಪ್ರಾಣಿ ಪಕ್ಷಿಗಳ ಮೂಲಕ ನಮ್ಮ ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು. ನಮ್ಮ ಜೀವನ ನಡೀತಾ ಇರೋಂಥ ಒಂದು ಹಾದಿನ ನಾವು ಸುಖದ ಕಡೆಗೆ ಬದಲಾಯಿಸ್ಕೋಬೋದು ಅಂತ ಹೇಳ್ಬೋದು. ಇದನ್ನು ಫೆಂಗ್ ಶೂಯಿ ಅಂತ ಹೇಳ್ತಾರೆ, ವಾಸ್ತು ಅಂತ ಹೇಳ್ತಾರೆ. ಯಾಕೆಂದರೆ ಕಟ್ಟಿದ ಮನೆನ ಒಡೆದು ಎಲ್ಲ ಮಾಡೋದು ತುಂಬ ಕಷ್ಟ ಇರುತ್ತೆ. ಸಿಂಪಲ್ ಚೇಂಜಸ್ ಬಗ್ಗೆ ವಾಸ್ತು ವಿಡಿಯೋನ ಕೂಡ ನಾನು ಈ ಹಿಂದೆ ಹಾಕಿದ್ದೆ. ಮತ್ತು ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಆಮೆಯ ಒಂದು ಗಾಜಿನದಾಗ್ಬೋದು ಅಥವಾ ಯಾವುದಾದ್ರೂ ಮೆಟಲ್ದಾಗ್ಬೋದು ಒಂದು ಆಮೆಯನ್ನು ಇಡಿ. ಒಂದು ಆಮೆಯನ್ನು ಇದು ನಾರ್ತ್ ಡೈರೆಕ್ಷನ್ ಅಂದರೆ ಉತ್ತರ ದಿಕ್ಕಿಗೆ ಇರಬೇಕು. ಕೆಲವೊಮ್ಮೆ ಉತ್ತರ ದಿಕ್ಕಿಗೆ ಇಟ್ಟರೂ ಉತ್ತರ ದಿಕ್ಕಿಗೆ ನೀವು ಇಟ್ಟಾಗ ಅದರ ಒಂದು ಬಾಲ ಹೊರಗಡೆ ನಿಮ್ಮ ಮುಖ್ಯ ದ್ವಾರಕ್ಕೆ ಬಾಲ ತೋರಿಸ್ತಾ ಇರಬೇಕು. ಆಮೆ ನೋಡಿ, ಇದು ಆಮೆ ಸದಾ ನೀರಿನಲ್ಲಿ ಇರಬೇಕು. ಆಯಿತಾ? ಒಂದು ಬಟ್ಲು ಥರ ಇರುತ್ತೆ. ಬರೀ ಆಮೆ ನೀವು ತೊಗೊಂಡಿದ್ರೆ ನೀವೇ ಒಂದು ತಟ್ಟೆನೋ ಅಥವಾ ಸಣ್ಣ ಬಟ್ಲನ್ನು ತೊಗೊಂಡು ಅದರಲ್ಲಿ ನೀರನ್ನು ತುಂಬಿ ಈ ಆಮೆ ಸದಾ ನೀರಲ್ಲಿರಬೇಕು. ಈಗ ಮುಖ್ಯ ದ್ವಾರ ಈ ಕಡೆ ಇದ್ದಾಗ ಆಮೆ ಮುಖ ಹೀಗಿತ್ತು ಅಂತ ಇಟ್ಕೊಳ್ಳಿ. ನಿಮ್ಮ ಹಣ ಎಲ್ಲ ಹೊರಗಡೆ ಹೋಗ್ತಾ ಇರುತ್ತೆ, ನಿಮಗೆ ಬರೋದು ಬಂದ್ರೂ ಹೊರಗೆ ಹೋಗ್ತಾನೆ ಇರುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಆಮೆ ಹೀಗೆ ಒಳಮುಖವಾಗಿ ಮುಖ ಮಾಡಿರಬೇಕು. ನೋಡಿ, ಇದು ಆಮೆಯ ಮುಖ. ಆಮೆಯ ಮುಖ ಹೀಗೆ ನೋಡಿ, ಆಮೆಯ ಮುಖ ಇದು ಹೀಗೆ ಒಳಮುಖವಾಗಿ, ಬಾಲ ಹೀಗೆ ಹೊರಗಡೆಗಿರಬೇಕು. ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿದರೆ ಒಳ್ಳೆಯದು. ಉತ್ತರ ದಿಕ್ಕಿನಲ್ಲಿ ಮುಖ ಅಂತ ಹೇಳೋದಕ್ಕಿಂತ ಉತ್ತರ ದಿಕ್ಕಿಗೆ ಈ ಆಮೆನ ಇಡಿ. ಆದರೆ ನಿಮ್ಮ ಮುಖ್ಯ ದ್ವಾರ ಎಲ್ಲಿದ್ರೂ ಅದರ ಬಾಲ ಆ ದ್ವಾರದ ಕಡೆಗೆ ಇರಬೇಕು. ಸೊ ಒಂದು ಕ್ಲಾರಿಟಿ, ಸ್ಪಷ್ಟನೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಅದು ಡೌಟ್ಸಲ್ಲಿ ನೀವು ಕೇಳ್ತೀರಾ ಅಂತ ಗೊತ್ತು ಸ್ನೇಹಿತರೆ. ಹಾಗಾಗಿ ಸ್ಪಷ್ಟನೆ ಈಗಲೇ ಕೊಟ್ಬಿಡ್ತೀನಿ, ಕ್ಲಾರಿಟಿ. ಆಮೆ ನಿಮ್ಮ ಮನೆಯ ಉತ್ತರ ದಿಕ್ಕಲ್ಲಿ ಇಡಬೇಕು. ಆಮೆ ಉತ್ತರ ದಿಕ್ಕನ್ನು ನೋಡೋದು ಬೇಕಿಲ್ಲ. ಆಮೆ ನಿಮ್ಮ ಮನೆಯ ಉತ್ತರ ದಿಕ್ಕಲ್ಲಿ ಇಡಬೇಕು. ಈಗ ಮನೆಯ ಉತ್ತರ ದಿಕ್ಕಲ್ಲಿ ನಿಮ್ಗೆ ಇಡೋಕ್ಕಾಗದಿದ್ರೆ ಆ ಒಂದು ಮೇನ್ ಹಾಲ್ ಏನಿರುತ್ತೆ ಅದರ ಉತ್ತರ ದಿಕ್ಕಲ್ಲಿ ಇಡಿ. ಫೇಸಿಂಗ್ ಮಾತ್ರ ಆಮೆಯ ಮುಖ ಮನೆ ಒಳಗಡೆಗೆ ಇರಬೇಕು. ಆಮೆಯ ಒಂದು ಹಿಂಭಾಗ, ಬಾಲದ ಭಾಗ ಏನಿದೆ ಅದು ಬಾಗಿಲು ಮುಖ್ಯ ದ್ವಾರದ ಕಡೆಗೆ ಇರಬೇಕು. ನೀವು ಅದನ್ನು ಉಲ್ಟಾ ಇಟ್ಟರೆ ನಾರ್ತ್, ನಿಮ್ದು ಇವಾಗ ಮುಖ್ಯ ದ್ವಾರ ನಾರ್ತ್ ಫೇಸಿಂಗ್ ಇದೆ ಅಂತಂದ್ರೂ ನೀವು ನಾರ್ತಲ್ಲಿ ನೀವು ಆಮೆನ ಇಟ್ಟರು ಮುಖ ಮಾತ್ರ ಒಳಮುಖವಾಗಿ ಇರಬೇಕು. ಮುಖ್ಯ ದ್ವಾರಕ್ಕೆ ಆಮೆಯ ಹಿಂಭಾಗ ಇರಬೇಕು. ಇದು ಒಂದು ಸ್ಪಷ್ಟನೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದರಿಂದ ಏನು ಉಪಯೋಗ ಅಂತಂದರೆ ಪ್ರಾಸ್ಪೆರಿಟಿ ಅಂದರೆ ಐಶ್ವರ್ಯ ಮತ್ತು ಅದೃಷ್ಟ ಮತ್ತು ದುಡ್ಡು ಬರ್ತಾ ಇರುತ್ತೆ. ಆದರೆ ಒಂದ್ಸತಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಒಂದ್ಸತಿ ದುಡ್ಡೇ ಇರೋದಿಲ್ಲ. ಒಂದ್ಸತಿ ಬಿಸ್ನೆಸ್ ಚೆನ್ನಾಗಾಗತ್ತೆ, ಬಿಸ್ನೆಸ್ ಚೆನ್ನಾಗಾಗಲ್ಲ. ಒಂದ್ಸತಿ ಸಂಬಳ ಬರ್ತಾ ಇರುತ್ತೆ, ಬರಬೇಕಾದ ಇನ್ಸೆಂಟಿವ್ಸ್ ಬರ್ತಾ ಇರುತ್ತೆ, ಒಂದ್ಸತಿ ಬರೋದಿಲ್ಲ. ಅಂದರೆ ಅದನ್ನು ಸ್ಟೆಬಿಲಿಟಿ ಅಂತ ಕರಿತೀವಿ. ಸೊ ಆ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಆ ಒಂದು ಆರ್ಥಿಕ ಸ್ಥಿರತೆಯನ್ನು ಕೊಡೋದು ಆಮೆ. ಯಾಕೆಂದರೆ ಆಮೆ ತುಂಬ ಸ್ಥಿರ, ತುಂಬ ಬೇಗನೂ ಹೋಗಲ್ಲ, ನಿಧಾನಕ್ಕೂ ಹೋಗಲ್ಲ, ಒಂದೇ ಸ್ಥಿರತೆಯಲ್ಲಿ ಹೋಗ್ತಿರುತ್ತಲ್ವ. ಹಾಗೆ ನಿಮಗೆ ಒಂದು ಆರ್ಥಿಕ ಸ್ಥಿರತೆಯನ್ನು ಕೊಡುತ್ತೆ ಆಮೆ. ಸೊ ಅದಕ್ಕೋಸ್ಕರ ನೀವು ನಾರ್ತ್ ಡೈರೆಕ್ಷನ್ನಲ್ಲಿ ಆಮೆನ ಇಡಿ. ನಂತರದ ಒಂದು ಪ್ರಾಣಿ ಏನು ಅಂತಂದರೆ ಆನೆ. ಆನೆ ಅಂತಂದ್ರೆ ಏನು? ಆನೆ ಕೂಡ ಅದೃಷ್ಟನ ಪ್ರತಿನಿಧಿಸುತ್ತೆ. ಆನೆ ಯಾವಾಗಲೂ ನೀವು ಜೋಡಿಯಾಗಿ ಇಡಬೇಕು. ಆನೆ ಜೋಡಿಯಾಗಿ ಇಡಬೇಕು. ಮತ್ತು ಆನೆಯ ಒಂದು ಈ ಸೊಂಡಲು ಏನಿದೆ ಅದು ಮೇಲಕ್ಕೆ ಎತ್ತಿರಬೇಕು. ಸೊಂಡಲು ಮೇಲಿರುವಂಥ ಆನೆ, ಸುಮಾರು ಸಾರ್ತಿ ಆನೆ ಸೊಂಡಲು ಕೆಳಗಿರುತ್ತೆ, ನೋಡೋದಕ್ಕೆ ತುಂಬ ಸೊಗಸಾಗಿರುತ್ತೆ. ಆದರೆ ಇಡಬೇಕಾದ್ರೆ ಈ ಆನೆ, ಜೋಡಿ ಆನೆ ಇದು ಉತ್ತರ ದಿಕ್ಕನ್ನು ನೋಡ್ತಾ ಇರಬೇಕು. ಫೇಸಿಂಗ್ ನಾರ್ತ್ ಅಂದರೆ ನೀವು ಎಲ್ಲೇ ಇಟ್ಟರೂ
ಇದು ನಾರ್ತನ್ನು ನೋಡ್ತಾ ಇರಬೇಕು. ಸೊ ನೀವು ಇದನ್ನು ಎಡಭಾಗದಲ್ಲಿಟ್ಟರು ಸರಿ, ಈಶಾನ್ಯ ದಿಕ್ಕಲ್ಲಿಟ್ಟರು ಸರಿ, ಅಥವಾ ಪಶ್ಚಿಮದಲ್ಲಿಟ್ಟರು ಸರಿ, ವೆಸ್ಟು ಈಸ್ಟು ಎಲ್ಲಾದರೂ ಇಡಿ, ಬಟ್ ಫೇಸಿಂಗ್ ನಾರ್ತ್, ಉತ್ತರ ದಿಕ್ಕನ್ನು ನೋಡ್ತಾ ಇರಬೇಕು. ಮತ್ತು ಯಾವಾಗಲೂ ಜೋಡಿ ಆನೆ ಇರಬೇಕು, ಸೊಂಡಲು ಎತ್ತಿರಬೇಕು. ಯಾವ ಬಣ್ಣದಾದರೂ ಆಗಲಿ, ಗ್ರೀನೇ ಇಡಬೇಕಂತ ಮತ್ತೆ ಕೇಳಬೇಡಿ. ನೀವು ಹಸಿರು ಬಣ್ಣದಾದರೂ ಇಡಿ, ಯಾವ ಬಣ್ಣದಾದರೂ ಇಡಿ, ಬಟ್ ಎತ್ತಿರಬೇಕು ಸೊಂಡ್ಲು. ಸೊ ಇದರಿಂದ ಏನು ನಿಮಗೆ ಇದರ ಪ್ರಯೋಜನ ಅಂತಂದರೆ, ಒಳ್ಳೆಯ ಅದೃಷ್ಟ, ಗುಡ್ ಲಕ್ಕನ್ನು ತಂದು ಕೊಡುತ್ತೆ. ಮತ್ತು ಅದೃಷ್ಟ ಇದೆ, ಐಶ್ವರ್ಯ ಇದೆ, ಹಣ ಬರ್ತಾ ಇದೆ, ಸ್ಥಿರತೆ ಇದೆ. ಆದರೆ ಒಂದು ಪ್ರೊಟೆಕ್ಷನ್, ರಕ್ಷಣೆ ಇಲ್ಲ, ಮೇಲೆ ಮೇಲೆ ಏಟುಗಳು ಬೀಳ್ತಾ ಇದ್ದಾಗ ಏನು ಪ್ರಯೋಜನ ಅಲ್ವಾ? ಆ ಒಂದು ಭಯದಲ್ಲಿ, ಆ ಒಂದು ನೋವಲ್ಲಿ, ಆ ಒಂದು ಟೆನ್ಷನಲ್ಲೇ ಜೀವನ ಹೊರಟೋಗುತ್ತೆ. ಇದು ಪ್ರೊಟೆಕ್ಷನನ್ನು ಕೂಡ ಕೊಡುತ್ತೆ. ಮನೆಯಲ್ಲಿ ಇರುವಂಥ ಒಂದು ಎನರ್ಜಿ, ಆ ಒಂದು ಶಕ್ತಿ ಏನಿರುತ್ತೆ ಅದನ್ನು ಪ್ರಬಲಗೊಳಿಸುತ್ತೆ, ಎಲಿವೇಟ್ಸ್ ದ ಎನರ್ಜಿ ಅಂತ ಹೇಳ್ಬೋದು. ಸೊ ಇದು ಆನೆ. ಮತ್ತು ಆನೆ ಅಂತಂದಾಗ ಶಕ್ತಿಯ ಸಂಕೇತ, ಮತ್ತು ರಾಯಲ್ಟಿ ಅಂದರೆ ಒಂಥರ ರಾಜ ಗಂಭೀರ ಅಂತ ಹೇಳ್ತಾರೆ. ಯಾಕೆಂತಂದರೆ ಆನೆ ಗಾಂಭೀರ್ಯಕ್ಕೆ ಒಂದು ಪ್ರತಿನಿಧಿ ಅಂತ ಹೇಳ್ಬೋದು. ಸೊ ಆ ಥರ ಒಂಥರ ಒಂದು ತೂಕದ ವಿಷಯಗಳು ನಡೀತಾ ಹೋಗುತ್ತೆ. ಅಂದರೆ ನಡೆಯೋ ವಿಷಯ ಎಲ್ಲ ಒಂದು ಗಾಂಭೀರ್ಯ ಇರುತ್ತೆ, ಒಂದು ರಾಯಲ್ಟಿ ಅಂದರೆ ಒಂದು ರಿಚ್ನೆಸ್ ಇರುತ್ತೆ, ಅಂದರೆ ಒಂಥರ ಒಂದು ಶ್ರೀಮಂತಿಕೆ ಇರುತ್ತೆ. ನಿಮ್ಮ ಮನೆಯಲ್ಲಿ ನಡೆಯೋ ಒಂದು ಸಂಭ್ರಮ ಇರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಿರ್ಬೋದು, ನಿಮ್ಮ ಒಂದು ಜೀವನ ವೈಖರಿ, ಲೈಫ್ ಸ್ಟೈಲ್ ಇರ್ಬೋದು, ಇದರಿಂದ ಆ ಒಂದು ಶ್ರೀಮಂತಿಕೆಯ ಕಡೆಗೆ ಬರ್ತಾ ಹೋಗುತ್ತೆ. ಕೆಲವೊಂದು ಸತಿ ಕೇಳ್ತೀರಾ, ನಮ್ಮ ಮನೇಲಿ ಆನೆ ಇಲ್ಲ, ಏನು ಮಾಡಲಿ ಅಂದರೆ ಕೊಂಡ್ಕೋಬೇಕು. ನಿಮಗೆ ಒಳ್ಳೇದಾಗಬೇಕಂದ್ರೆ ನೀವು ಮಾಡಬೇಕಾಗತ್ತೆ. ಮತ್ತು ಇವತ್ತಿಟ್ಟರೆ ನಾಳೆ ರಿಸಲ್ಟ್ ಗೊತ್ತಾಯಿತು ಅಂತಲ್ಲ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ನಂತರ ಬರುವಂಥ ಈ ಒಂದು ಪ್ರಾಣಿ ಪಕ್ಷಿ ಅಂತಂದರೆ ಗೂಬೆ. ಈ ಗೂಬೆಯನ್ನು ಮುಖ್ಯ ದ್ವಾರಕ್ಕೆ ಮುಖ ಮಾಡಿ ಇಡಿ. ಆಮೆ ವಿಷಯದಲ್ಲಿ ಅದರ ಮುಖ ಒಳಗಿರಬೇಕು ಅಂತಂದರೆ ಇದರ ಮುಖ ಮುಖ್ಯ ದ್ವಾರ, ಮೇನ್ ಡೋರ್ ಫೇಸಿಂಗ್ ಇರಬೇಕು ಈ ಒಂದು ಗೂಬೆ. ನಿಮ್ಮ ಮನೆಯಲ್ಲಿ ಇರುವಂಥ ದುಷ್ಟಶಕ್ತಿಗಳು, ದುಷ್ಟಶಕ್ತಿ ಏನೇ ಇದ್ದರೂ ಅದನ್ನು ಹೊರಕ್ಕೆ ಕಳಿಸ್ಬೇಕು. ಅದಕ್ಕೆ ಅದು ಮುಖ ಹೊರಗಡೆ ಇರುತ್ತೆ. ಆಮೆ ಹಣವನ್ನು ಒಳಗೆ ತರಬೇಕು, ಗೂಬೆ ಕಷ್ಟವನ್ನು ಅಥವಾ ಒಂದು ದುಷ್ಟಶಕ್ತಿ, ಈವಿಲ್ ಏನಾದರೂ ಮನೆಯಲ್ಲಿದ್ದರೆ ಅದನ್ನು ಹೊರಗೆ ತೊಗೊಂಡು ಹೋಗಬೇಕು. ಮತ್ತು ಈ ಒಂದು ಗೂಬೆ ಅಂದರೆ ಇದೇ ರೀತಿ ಇರಬೇಕು ಅಂತಲ್ಲ, ಬೇಕಾದಷ್ಟು ಥರ ನಿಮಗೆ ಸಿಗುತ್ತೆ. ಬೇಕಾದಷ್ಟು ಮೆಟಲಲ್ಲಿ ಸಿಗ್ಬೋದು, ಮರದಿಂದ ಮಾಡಿದಂಥದ್ದು ಸಿಗ್ಬೋದು, ಅಥವಾ ಪೋರ್ಸಲಿನಲ್ಲಿ ಸಿಗ್ಬೋದು, ಅದು ಯಾವುದಾದ್ರೂ ಇರ್ಬೋದು, ಅಥವಾ ಗಾಜಿನಲ್ಲಿ ಸಿಗ್ಬೋದು. ನೀವು ಯಾವುದಾದ್ರೂ ಸರಿ ಒಂದು ಗೂಬೆನ ಇಟ್ಟಾಗ ನಿಮ್ಮ ಒಂದು ಕುಟುಂಬಕ್ಕೆ ಪ್ರೊಟೆಕ್ಷನ್ ಅಂದರೆ ರಕ್ಷಣೆಯನ್ನು ಕೂಡ ಕೊಡುತ್ತೆ. ಇನ್ಫ್ಯಾಕ್ಟ್ ನಾವು ಆಮೆಯ ಬಗ್ಗೆ ಹೇಳಿದಾಗ ಕೂಡ ಮಾತಾಡ್ತಾ ಇದ್ವಿ, ಸ್ಟೆಬಿಲಿಟಿ ಸಿಗುತ್ತೆ ಅಂತ. ಗೂಬೆ ಕೂಡ ಅಂದರೆ ರಾತ್ರಿಯಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಅಂದರೆ ಆ ಈವಿಲ್ ಫೋರ್ಸಸ್, ದುಷ್ಟ ಶಕ್ತಿಗಳು ರಾತ್ರಿಯಲ್ಲಿ ಹೆಚ್ಚು ಸಂಚಾರ ಮಾಡುತ್ತೆ, ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಅಂತ ಹೇಳ್ತಾರೆ. ಗೂಬೆ ಎಚ್ಚರ ಇರೋದು ಯಾವಾಗ? ರಾತ್ರಿ. ಸೊ ಗೂಬೆ ರಾತ್ರಿಯಲ್ಲಿ ನಡೆಯುವಂಥ ಈ ಒಂದು ದುಷ್ಟ ಸಂಚಾರವನ್ನು ತಡೆದು ನಿಮ್ಮ ಒಂದು ಕುಟುಂಬಕ್ಕೆ ರಕ್ಷೆಯನ್ನು ನೀಡುತ್ತೆ. ಸೊ ಇದು ಮುಖ ಹೊರಗಡೆಗಿರಬೇಕು. ನೆಕ್ಸ್ಟು ಬರೋದು ನಮ್ಮ ಕಾಮಧೇನು. ಅಂದರೆ ಕಾಮಧೇನು ಅಂತಂದಾಗ ಸಾಧಾರಣವಾಗಿ ಅದು ಕರುವಿನ ಜೊತೆಗೆ ಬರುತ್ತೆ. ಇದನ್ನು ನಾರ್ತ್ ಈಸ್ಟ್ ಕಡೆ ಇಡಬೇಕು. ನಾರ್ತ್ ಈಸ್ಟ್ ಅಂದರೆ ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯದಲ್ಲಿ ಈ ಒಂದು ಕಾಮಧೇನುವನ್ನು ಇಡಬೇಕು. ನೀವು ಟಿಪಾಯ್ ಮೇಲೆ ಇಡ್ತಿರೋ, ಒಂದು ಸಣ್ಣ ಸ್ಟ್ಯಾಂಡನ್ನು ಗೋಡೆ ಹೊಡೆದಿಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಸೊ ಈ ಕಾಮಧೇನು ಏನು ಕೊಡುತ್ತೆ? ಅಫ್ಕೋರ್ಸ್ ಗೊತ್ತೇ ಇದೆ ಕಾಮಧೇನು ಅಂತಂದರೆ ಏನು ಅಂತ ಸುಮಾರು ಗೊತ್ತೇ ಇದೆ ಎಲ್ರಿಗೂ. ಪ್ರಾಸ್ಪೆರಿಟಿ ಅಂದರೆ ಐಶ್ವರ್ಯ ಮತ್ತು ಅಭಿವೃದ್ಧಿ, ಮತ್ತು ವಿಶ್ ಫುಲ್ಫಿಲ್ಮೆಂಟ್, ನಿಮ್ಮ ಇಚ್ಛೆಗಳನ್ನು ಈಡೇರಿಸುವಂಥ ಶಕ್ತಿ ಈ ಮಹಾತಾಯಿ ಕಾಮಧೇನುಗೆ ಇರುತ್ತೆ. ಮತ್ತು ನಾವೇನೇನು ಮಾತಾಡಿದ್ವಿ, ಆಮೆ ಬಂದು ಐಶ್ವರ್ಯವನ್ನು ಕೊಡುತ್ತೆ, ಅದೃಷ್ಟವನ್ನು ಕೊಡುತ್ತೆ, ಆರ್ಥಿಕ ಸ್ಥಿರತೆಯನ್ನು ಕೊಡುತ್ತೆ. ಸೊಂಡಲು ಎತ್ತಿರೋ ಅಂಥ ಜೋಡಿ ಆನೆ ಅದು ಮತ್ತು ಅದೃಷ್ಟವನ್ನು ತಂದು ಕೊಡುತ್ತೆ, ರಕ್ಷೆಯನ್ನು ಕೊಡುತ್ತೆ, ಮತ್ತು ಒಂದು ಶ್ರೀಮಂತಿಕೆಯನ್ನು ಕೊಡುತ್ತೆ. ಮತ್ತು ಈ ಗೂಬೆ ಏನು ಮಾಡುತ್ತೆ? ಎಲ್ಲ ದುಷ್ಟತನವನ್ನು ಕಳಿಸ್ಬಿಡುತ್ತೆ, ರಕ್ಷಣೆಯನ್ನು ಕೊಡುತ್ತೆ ಅದು ಕೂಡ. ಮತ್ತು ಈ ಕಾಮಧೇನು ಕೂಡ ಐಶ್ವರ್ಯವನ್ನು ಕೊಡುತ್ತೆ, ಇಚ್ಛೆಯನ್ನು ಪೂರ್ಣ ಮಾಡುತ್ತೆ. ಇದೆಲ್ಲ ಇದೆ. ಆದರೆ ಮನಃಶಾಂತಿ ಇಲ್ದಿದ್ದಾಗ ಇದೆಲ್ಲ ನಶ್ವರ ಅಂತ ಅನಿಸುತ್ತೆ, ಹೌದಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ಈ ಕಾಮಧೇನುವನ್ನು ನೀವು ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕಿನ ಮಧ್ಯಭಾಗದಲ್ಲಿ ಇಟ್ಟಾಗ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಂಬಂಧಗಳಲ್ಲಿ ಶಾಂತಿಯನ್ನು ನಾವು ಪಡ್ಕೊಳ್ಬೋದು. ಸೊ ಇದು 4 ನಾನು ಯಾವ ರೀತಿ ಹೇಳಿದ್ದೀನಿ ಆ ರೀತಿಯಲ್ಲಿ ಇಡ್ಬೋದು. ಅಥವಾ ನೀವು ಸದ್ಯಕ್ಕೆ 1 ಮಾತ್ರ ಬಳಸ್ತೀರಂದರೆ ಅದನ್ನು ಮಾಡಿ, 2 ಬಳಸ್ತೀರಂದರೆ ಅದನ್ನು ಮಾಡಿ. ಮತ್ತು ನನ್ನ ಹತ್ರ ಕಾಮಧೇನು ಇಲ್ಲ, ನನ್ನ ಹತ್ರ ಇದಿಲ್ಲ ಅಂದರೆ ನೀವು ಅದನ್ನು ಕೊಂಡ್ಕೋಬೇಕಾಗತ್ತೆ. ನೀವು 1 ಮಾತ್ರ ಇಡ್ತೀರಂದರೆ ಅದು ಸಾಧ್ಯ. ಆದರೆ ಇವಾಗ ನೀವು ಒಂದು ಸಣ್ಣ ಆಗೋದಕ್ಕೆ ಅಂತ ಇಟ್ಕೊಳ್ಳೋಣ, ಯೋಗ ಮಾಡ್ತಿದ್ದೀನಿ ಆದರೆ ನಾನು ಡಯಟ್ ಮಾಡಲ್ಲ ಅಂದಾಗ ಸ್ವಲ್ಪ ಪ್ರಾಸೆಸ್ ಸ್ಲೋ ಇರುತ್ತೆ. ನಾನು ಡಯಟ್ ಮಾತ್ರ ಮಾಡ್ತೀನಿ, ಎಕ್ಸಸೈಸ್ ಮಾಡಲ್ಲ ಅಂದಾಗ ಅದು ಪ್ರಾಸೆಸ್ ಸ್ಲೋ ಇರುತ್ತೆ. ಎರಡೂ ಒಟ್ಟಿಗೆ ಮಾಡಿದಾಗ ನಿಮಗೆ ಒಂದು ಸ್ವಲ್ಪ ಬೇಗ ಇಫೆಕ್ಟ್ ಸಿಗುತ್ತೆ, ಮತ್ತು ಅದು ಲಾಂಗ್ ಲಾಸ್ಟಿಂಗ್ ಇರುತ್ತಲ್ವ, ಆ ಥರ. ಸೊ ನೀವು ಮಾಡಿ ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮದೇ ಒಂದು
ಜವಾಬ್ದಾರಿ ಅಂತ ಮುಂದಕ್ಕೆ ತಗೊಂಡು ಹೋಗಿ, ಮತ್ತು ಇದನ್ನು ಬಹುಶಃ ನೀವು ವಿಜಯದಶಮಿಯಿಂದ ಶುರು ಮಾಡಿದರೆ ನಿಮಗೆ ಅದು ಒಂಥರ ಒಂದು ಶುಭ ದಿನ ಅಂತ ಹೇಳ್ಬೋದು. ಶುಭ ದಿನದಿಂದ ಶುರು ಮಾಡಿ ನಿಮಗೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ಒಂದು ವಿಧಿವಿಧಾನದಿಂದ ನಿಮಗೆ ಏನೆಲ್ಲ ಒಳ್ಳೆಯದಾಯಿತು ಅಂತ ನಮಗೆ ಖಂಡಿತ ತಿಳಿಸಿ. ಈ ಒಂದು ವಿಡಿಯೋನ ಲೈಕ್, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.